ನಮ್ಮ ಯುವಕರು ಮತ್ತೆ ರಸ್ತೆಗಿಳಿದಿದ್ದಾರೆ. ಎಸ್, ಧಾರವಾಡದಲ್ಲಿ ಯುವಕರು ರಸ್ತೆಗಿಳಿದಿದ್ದಾರೆ. ಜಸ್ಟ್ ಪ್ರತಿಭಟನೆ ಅಲ್ಲ, ಇದು ಉದ್ಯೋಗಕ್ಕಾಗಿ ನಡೆಯುತ್ತಿರುವ ಕೋಪದ ಸ್ಫೋಟ. ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಆದರೆ ಸರ್ಕಾರದ ಬಳಿ ನೋಟಿಫಿಕೇಶನ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲ. ಯುವಕರು ಓದ್ತಾ ಇದ್ದಾರೆ, ಪರೀಕ್ಷೆ ಬರೀತಾ ಇದ್ದಾರೆ, ವಯಸ್ಸು ದಾಟ್ತಿದೆ. ಆದರೆ ಸರ್ಕಾರ ಏನ್ ಮಾಡ್ತಿದೆ? ಪೊಲೀಸ್ ಹುದ್ದೆಗಳು ಖಾಲಿ ಇದ್ದಾವೆ, ಟೀಚರ್ ಹುದ್ದೆಗಳು ಖಾಲಿ ಇದ್ದಾವೆ, ಕ್ಲರಿಕಲ್ ಹುದ್ದೆಗಳು ಖಾಲಿ ಇದ್ದಾವೆ. ಆದರೆ ಆಡಳಿತಕ್ಕೆ ಮಾತ್ರ ಯಾವುದೇ ಅರ್ಜೆಂಟ್ ಇಲ್ಲ. ಧಾರವಾಡದ ಬೀದಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ದಾರೆ, ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ, ಮಂತ್ರಿಗಳ ಪ್ರತಿಮೆಗಳ ದಹನ ಮಾಡಿದ್ದಾರೆ, ಬ್ಯಾರಿಕೇಡ್ಗಳು ಬಂಧನಗಳಾಗಿವೆ. ಇಲ್ಲಿ ನನ್ನ ಪ್ರಶ್ನೆ ಒಂದೇ, ಯುವಕರ ಭವಿಷ್ಯಕ್ಕೆ ಹೊಣೆ ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ಫಾಸ್ಟ್ ಟ್ರ್ಯಾಕ್ ಮಾಡ್ತೇವೆ ಅಂತ, ಹಿಂದಿನ ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡ್ತಾರೆ. ಆದ್ರೆ ಯುವಕರಿಗೆ ಬೇಕಾಗಿರೋದು ರಾಜಕೀಯ ಕಾರಣ ಅಲ್ಲ, ರಿಸಲ್ಟ್ ಬೇಕು, ರಿಕ್ರೂಟ್ಮೆಂಟ್ ಬೇಕು, ಜಾಬ್ ಬೇಕು. 2.5 ಲಕ್ಷ ಖಾಲಿ ಹುದ್ದೆಗಳಿದ್ದು ಕೂಡ ಭರ್ತಿ ಮಾಡದೇ ಇದ್ರೆ ಇದು ಆಡಳಿತ ವೈಫಲ್ಯ, ಇದು ವ್ಯವಸ್ಥೆ ನಿರ್ಲಕ್ಷ್ಯ, ಇದು ಯುವಕರ ಮೇಲಿನ ಅನ್ಯಾಯ. ಉದ್ಯೋಗಕ್ಕಾಗಿ ಹೋರಾಟ ಮಾಡುವ ವಿದ್ಯಾರ್ಥಿಗಳನ್ನ ಲಾಠಿ, ಬ್ಯಾರಿಕೇಡ್, ಬಂಧನಗಳಿಂದ ತಡೆಯಬಹುದು, ಆದರೆ ಪ್ರಶ್ನೆಯನ್ನು ತಡೆಯಲು ಸಾಧ್ಯನೇ ಇಲ್ಲ. ಯುವಕರ ಸಹನ ಪರೀಕ್ಷೆ ಮಾಡಬೇಡಿ. ಇದು ಕೇವಲ ಪ್ರತಿಭಟನೆ ಅಷ್ಟೇ ಅಲ್ಲ, ಇದು ಅಕೌಂಟಬಿಲಿಟಿ ಯುದ್ಧ. ಬೇಗ ಹುಷಾರಾಗಿ, ನಿಮ್ಮ ಕುರ್ಚಿ ಉಳಿಯುತ್ತೆ.